ಇಕಿಗಾಯ್ನಿಂದ ನಾವು ಕಲಿಯಬಹುದಾದ ಮುಖ್ಯ ಜೀವನ ಪಾಠಗಳು ಏನು? ನೀವು ಸಂತೋಷ ಮತ್ತು ತೃಪ್ತಿಕರ ಜೀವನವನ್ನು ನಡೆಸುವ ಬಗ್ಗೆ ಚಿಂತೆ ಮಾಡ್ತಾ ಇದ್ದೀರಾ? ಅಥವಾ ನೀವು ನಿಮ್ಮ ಜೀವನದ ನಿಜವಾದ ಉದ್ದೇಶ ಪರ್ಪಸ್ನ ಜೀವಿಸ್ತಾ ಇದ್ದೀರಾ ಅಂತ ನಿಮ್ಮ ಬಗ್ಗೆ ನಿಮಗೆ ಡೌಟ್ ಬರ್ತಾ ಇದೆಯಾ? ನೀವು ಆಗಾಗ್ಗೆ ಇದ್ರ ಬಗ್ಗೆ ಚಿಂತೆ ಮಾಡ್ತಾ ಇದ್ದೀರಾ? ಅಥವಾ ನಿಮ್ಮ ಉತ್ಸಾಹ ಇಲ್ಲದ, ಏನು ಮೋಟಿವೇಶನ್ ಇಲ್ಲ, ಇನ್ಸ್ಪಿರೇಷನ್ ಇಲ್ಲ ಅನ್ನೋ ಆ ಥರದ ಕೆಲಸದಲ್ಲಿ ಸಿಲುಕಾಕೊಂಡಿದ್ದೀರಾ, ಸ್ಟಕ್ ಆಗಿದ್ದೀರಾ? ನೀವು ಈ ಪ್ರಶ್ನೆಗಳಿಗೆಲ್ಲ ಉತ್ತರ ಹುಡುಕ್ತಾ ಇದ್ದರೆ, ಸೊ ಈ ಇಕಿಗೈ ಪುಸ್ತಕದ ನಾನು ಈ ಇದರಲ್ಲಿ ಎಪಿಸೋಡಲ್ಲಿ ತಿಳಿಸ್ತಾ ಇರೋ ಈ ಸಮ್ಮರಿಯಿಂದ, ಈ ಸಾರಾಂಶದಿಂದ ನಿಮಗೆಲ್ಲ ಉತ್ತರಗಳು ಸಿಗುತ್ತೆ. ಏಕೆಂದರೆ ಎಲ್ಲ ಪ್ರಶ್ನೆಗಳನ್ನು ನಾನು ಅಡ್ರೆಸ್ ಮಾಡ್ತೀನಿ ಈ ಬುಕ್ನಲ್ಲಿ. ಇವೆಲ್ಲ ಏನೇನು ಪ್ರಶ್ನೆಗಳು ಬರ್ತಾ ಇದೆಯಾ ನಿಮ್ಮ ತಲೆಯಲ್ಲಿ, ಅದಕ್ಕೆಲ್ಲ ಉತ್ತರ ಸಿಕ್ಕುತ್ತೆ. ಹಾಗೆ ಈ ಇಕಿಗೈ ಪುಸ್ತಕ ಓದೋದ್ರಿಂದ ನಾವು ಸುಮಾರು ಮುಖ್ಯ ಪಾಠನ ಕಲಿತೀವಿ. ಈ ಎಪಿಸೋಡ್ನ ಕೊನೆ ತನಕ ನೋಡಿ, ಇದರ ಎಲ್ಲ ಉತ್ತರ ನಿಮಗೆ ಸಿಗುತ್ತೆ. ನಾನು 2 ಭಾಗಗಳಲ್ಲಿ ಇಕಿಗೈ ಬಗ್ಗೆ ಹೇಳ್ತೀನಿ. ಮೊದಲನೇ ಭಾಗದಲ್ಲಿ ಮುಖ್ಯ ಪಾಠಗಳು ನಾವೇನೇನು ಕಲಿತೀವಿ ಅಂತ. 2ನೇ ಭಾಗದಲ್ಲಿ ನಮ್ಮ ಇಕಿಗೈ ನಾವು ಹೇಗೆ ಕಂಡುಕೊಳ್ಳೋದು, 12 ಸ್ಟೆಪ್ಸ್ನಿಂದ ನಾವು ನಮ್ಮ ಇಕಿಗೈನ ಹೇಗೆ ಕಂಡುಕೊಳ್ಳೋದು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ನೀವು ಮೊದಲನೇ ಬಾರಿಗೆ ಬರ್ತಾ ಇದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಇದನ್ನು ಕೊನೆ ತನಕ ಕೇಳಿ. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಎಲ್ಲರಿಗೂ ಶೇರ್ ಮಾಡಿ. ತಪ್ಪದೇ ಇದನ್ನು ಕೊನೆ ತನಕ ನೋಡಿ. ಹಾಗೆ ನಿಮಗೆ ಹೇಗೆ ಅನಿಸ್ತು ಅಂತ ನನಗೆ ಕಮೆಂಟಲ್ಲಿ ಕೂಡ ತಿಳಿಸಿ, ಎಲ್ಲ ಕೇಳಿಸ್ಕೊಂಡು ನೋಡಿ ಆದ ಮೇಲೆ. ಸೊ ನಾನೀಗ ಈ ವಿಡಿಯೋದಲ್ಲಿ ಬ್ಯಾಕ್ಗ್ರೌಂಡಲ್ಲಿ ನಾನೇನು ಫೋಟೋಗಳು ತೋರಿಸ್ತಾ ಇದ್ದೀನಿ, ಇದು ಜಾಪನೀಸ್ ಗಾರ್ಡನ್ನು. ನಾವು 2011ರಲ್ಲಿ ಪೋರ್ಟ್ಲ್ಯಾಂಡ್ ಸ್ಟೇಟಲ್ಲಿ 2011ರಲ್ಲಿ ನಾವು USA ಇದ್ವಿ. ಅದರಲ್ಲಿ ಪೋರ್ಟ್ಲ್ಯಾಂಡ್ ಸ್ಟೇಟಲ್ಲಿ ಇದನ್ನು ನೋಡ್ಲಿಕ್ಕೆ ಹೋಗಿದ್ವಿ. ಆವಾಗಿನ ತೆಗೆದಿದ್ದು ಫೋಟೋಸ್ನ ನಾನಿಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಇದು ಪರ್ಸನಲ್ ಫೋಟೋಸ್. ನನಗೆ ತುಂಬಾ ಇಷ್ಟ ಆಗಿತ್ತು. ಅದು ಜಾಪನೀಸ್ ಮತ್ತು ಚೈನೀಸ್ ಗಾರ್ಡನು ತುಂಬ ಸುಂದರವಾಗಿ, ತುಂಬಾ ದೊಡ್ಡದ ಜಾಗ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನಿಮಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಈ ಫೋಟೋಗಳನ್ನ ಎಂಜಾಯ್ ಮಾಡಿ. ಹಾಯ್, ಹಲೋ, ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ನಳಿನಿ. ನನ್ನ ಚಾನಲ್ ದಿ ಬ್ಲಿಸ್ಫುಲ್ಗೆ ನಿಮಗೆಲ್ಲರಿಗೂ ಸುಸ್ವಾಗತ. ನಿಮಗೆ ಗೊತ್ತಿರೋ ಹಾಗೆ ನಾನು ಪುಸ್ತಕ ಸರಣಿ ಇದು ಸಮ್ಮರಿ ಇದೆಯಲ್ಲ, ಸಾರಾಂಶ, ಪ್ರತಿ ಮುಖ್ಯವಾದ ಇಂಟ್ರೆಸ್ಟಿಂಗ್ ಇರೋದು, ನಮಗೆ ಮೋಟಿವೇಟ್ ಮಾಡೋದು, ಇನ್ಸ್ಪಿರೇಷನ್ ಮಾಡೋವಂಥದ್ದು, ನಾವೇನಾದ್ರು ಮುಖ್ಯವಾಗಿ ಲೈಫ್ಸ್ ಲೆಸನ್ಸ್, ಜೀವನದ ಬಗ್ಗೆ ಪಾಠ ಕಲ್ತ್ಕೊಳ್ಳೋ ಅಂಥ ಆ ಥರ ಪುಸ್ತಕನ ಬಗ್ಗೆ ನಾನು ಸಮ್ಮರಿ ನಿಮಗೆಲ್ಲ ಶೇರ್ ಮಾಡ್ತಾಯಿದ್ದೀನಿ. ಈಗಾಗಲೇ 2 ಪುಸ್ತಕಗಳದ್ದು ಬಗ್ಗೆ ನಾನು ಆಲ್ರೆಡಿ ಹೇಳಿದ್ದೀನಿ. ತುಂಬ ಡೀಟೇಲಾಗಿ ಈಟ್ ದ್ಯಾಟ್ ಫ್ರಾಗ್ ನಾನು ತಿಳಿಸ್ಕೊಟ್ಟಿದ್ದೀನಿ. ತುಂಬಾ ಡೀಟೇಲಾಗಿ ಅದನ್ನು ನೀವು ಸಮ್ಮರಿ ಅಂತ ಹೇಳೋಕ್ಕಾಗಲ್ಲ, ಫುಲ್ ಟ್ರಾನ್ಸ್ಲೇಷನ್ ಥರನೇ ನಾನು ಮಾಡಿದ್ದೀನಿ.